ಆಕ್ಷನ್ ಟೆಸಾ ಕಂಪನಿಯು ಆಕ್ಷನ್ ಟೆಸಾ ಮೆಗಾಮೀಟ್ ಕಾರ್ಯಕ್ರಮವನ್ನು ಬೆಂಗಳೂರಿನ ತಣಿಸಂದ್ರದ ವಿಷ್ಣು ಗಾರ್ಡನ್ನಲ್ಲಿ ಆಯೋಜಿಸಿತು. ಕಾರ್ಯಕ್ರಮದಲ್ಲಿ ಕಾರ್ಪೆಂಟರ್ಗಳಿಗೆ ಸಲಾಂ ಹೇಳುವ ಮತ್ತು ಕಾರ್ಪೆಂಟರ್ ದಿನಾಚರಣೆಯನ್ನು ಆಚರಿಸುವ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಆಕ್ಷನ್ ಟೆಸಾ ತಯಾರಿಸುವ ಮಾಯಿಶ್ಚರ್ ಉತ್ಪನ್ನ, SDHMR, ಬೈಲೋ, MDF ಪಾರ್ಟಿಕಲ್ ಬೋರ್ಡ್ಗಳ ಕುರಿತು ಹಾಗೂ ಅದರ ಗುಣಮಟ್ಟದ ಕುರಿತು ಮಾಹಿತಿ ನೀಡಿದರು. ಮುಖ್ಯವಾಗಿ ಕಾರ್ಪೆಂಟರ್ಗಳಿಗೆ ಆಕ್ಷನ್ ಟೆಸಾ ಕಂಪನಿಯ ಉತ್ಪನ್ನಗಳಾದ ಉತ್ತಮ ಗುಣಮಟ್ಟದ ಬೋರ್ಡ್ಗಳನ್ನು ಯಾವ ರೀತಿಯಾಗಿ ಮತ್ತು ಹೇಗೆ ಉಪಯೋಗಿಸಬಹುದು ಎಂಬುದರ ಕುರಿತು ಮಾಹಿತಿ ನೀಡಿದರು. ಇನ್ನು ಇದೇ ವೇಳೆ ನಮ್ಮ ವಾಹಿನಿಯೊಂದಿಗೆ ಆಕ್ಷನ್ ಟೆಸಾ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ಆದಂತಹ ಗುರುರಾಜ್ ರವರು ಮಾತನಾಡಿತು. ನಮ್ಮ ಕಂಪನಿಯ ಉತ್ಪನ್ನಗಳು ಭಾರತದಾದ್ಯಂತ ಲಭ್ಯವಿದೆ ಹಾಗೂ ಕಾರ್ಪೆಂಟರ್ಗಳಿಗೆ ಅತಿ ವೇಗವಾಗಿ ದೊರಕಲಿ ಎಂಬ ಉದ್ದೇಶದಿಂದ ಆಕ್ಷನ್ ಟೆಸಾ ಫ್ಯಾಕ್ಟರಿಯನ್ನು ದಕ್ಷಿಣ ಭಾರತದ ವೈಜಾಗ್ನಲ್ಲಿ ಪ್ರಾರಂಭ ಮಾಡುವ ವಿಷಯದ ಕುರಿತು ಸಹ ಮಾಹಿತಿಯನ್ನ ನೀಡಿದ್ದು, ಫ್ಯಾಕ್ಟರಿ ಪ್ರಾರಂಭ ಮಾಡುವ ಮುನ್ಸೂಚನೆಯನ್ನ ನೀಡಿದರು. ಹಾಗೂ ನಮ್ಮ ಕಂಪನಿಯು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸುತ್ತದೆ, ಹಾಗಾಗಿ ಜನರು ನಮ್ಮ ಕಂಪನಿಯ ಉತ್ಪನ್ನಗಳನ್ನು ನಂಬಬಹುದು ಮತ್ತು ನಂಬಿಕೆಯಿಂದ ಖರೀದಿ ಮಾಡಬಹುದು ಎಂಬ ಭರವಸೆಯನ್ನ ನೀಡಿದ್ದು, ಅತ್ಯಂತ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಮಸ್ಕಾರ, ನನ್ನ ಹೆಸರು ನಾರಾಯಣ ಅಂತ ಹೇಳಿ ಆಕ್ಷನ್ ಟೆಸಾ ಸೇಲ್ಸ್ ಮ್ಯಾನೇಜರ್ ಅವರು. ಇವಾಗ ಮುಂಚೆ ನಮ್ಮದು ಚಿತ್ರಗಂಡದಲ್ಲಿ ಪ್ಲ್ಯಾಂಟ್, ಇವಾಗ ನಾವು ವಿಜಯವಾಡದಲ್ಲಿ ಕೂಡ ಪ್ಲ್ಯಾಂಟ್ ಓಪನ್ ವಿಜಯದಲ್ಲಿ. ಅದು ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ನೆಕ್ಸ್ಟ್ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಕೂಡ ಈಸಿ ಆಗುತ್ತೆ. ಮತ್ತು ಮುಂಚೆ ನಾವು ವೇಟ್ ಮಾಡ್ತಾಯಿದ್ವಿ 15 ಡೇಸ್ ಪ್ರಾಡಕ್ಟಿಗೋಸ್ಕರ. ಇವಾಗ ಆ ಥರ ಇಲ್ಲ. ಯಾವಾಗಲೂ ನಾವು 3 to 4 ಡೇಸಲ್ಲಿ ನಮ್ಗೆ ಯಾವುದೇ ಥರ ಪ್ರಾಡಕ್ಟ್ ಇಮಿಡಿಯೇಟ್ಲಿಯಾಗಿ ಸಿಗುತ್ತೆ. ಇದು ಕೂಡ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿದವರು ಪ್ರೈಸ್ಲೆಸ್ ಆಯಿತು ಮತ್ತು ಟೈಮ್ಸ್ ಆಯಿತು ಎಲ್ಲ ಈಸಿಯಾಗಿ ಸಿಗುತ್ತೆ. ಇವತ್ತು ನಾವು ಕಾರ್ಪೆಂಟರ್ದು ಮೆಗಾಮೀಟ್ ನಾವು ಹಮ್ಮಿಕೊಂಡಿದ್ದೀವಿ. ಈ ಹೋಟೆಲಲ್ಲಿ ಅಂದರೆ ನಿಮಗೆ ಕಾರ್ಪೆಂಟ್ರಿಗೆ ಏನಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮ್ಮದು ಒಂದು ಕಂಪ್ನಿ ಆಕ್ಷನ್ ಟೆಸಾ ಅಂತ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಪ್ಯಾನೆಲ್ಸ್ ಬೋರ್ಡ್ಸ್, ಪಾರ್ಟಿಕಲ್ ಬೋರ್ಡ್, MDF, HHMR, ಬಾಯ್ಲರ್ ಪ್ರಾಡಕ್ಟು. ಈ ಪ್ಲ್ಯಾಂಟ್ ಬಂದು ನಮ್ಮದು ಚಿತ್ರಗಂಧದಲ್ಲಿದೆ, 120 ಎಕರೆದಲ್ಲಿದೆ. ಇಲ್ಲಿ ನಾವು ಸ್ಟಾರ್ಟ್ ಮಾಡೋದು ಪ್ರೊಡಕ್ಷನ್ 9ರಲ್ಲಿ. ಇವತ್ತು ನಾವು ಕಾರ್ಪೆಂಟ್ರಿಗೆ ನಾವು ಉದ್ದೇಶ ಏನಂದರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ, ಯಾವ ಥರ ಪ್ರಾಡಕ್ಟಲ್ಲಿ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ಮಾಹಿತಿ ಅಂದರೆ ಪಾರ್ಟಿಕಲ್ ಬೋರ್ಡ್ ಎಲ್ಲಿ ಯೂಸ್ ಮಾಡ್ಬೋದು, MDF ಹೇಗೆ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ. ಆಮೇಲೆ ನಮ್ಮ ಕಿಚನಲ್ಲಿ ಏನಿದೆ ತುಂಬ ಜನ ವಾಟರ್ ಪ್ರೂಫ್ ಹೇಳ್ತಾರೆ, ಆ ಪ್ರಾಡಕ್ಟ್ನ ಬಾಯ್ಲರ್ ಎಲ್ಲಿ ಯೂಸ್ ಮಾಡ್ಬೋದು, ಹೇಗೆ ಮಾಡ್ಬೋದು, ಟೆಕ್ನಿಕಲ್ ಬಗ್ಗೆ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. ಇನ್ನೊಂದು ನಮಗೆ ಹೊಸ ಸಂಗತಿ ಏನಂದರೆ, ಇನ್ನೊಂದು ನಾವು ಸೌತಲ್ಲಿ ಒಂದು ಪ್ಲ್ಯಾಂಟ್ ಮಾಡ್ತಾಯಿದೆ 120 ಎಕರೆಯಲ್ಲಿ. ಸೌತಲ್ಲಿ ತುಂಬ ನಮಗೆ ಕಾರ್ಪೊರೇಟರೆಲ್ಲ ನಮ್ಮ ಸ್ನೇಹಿತರೆಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಂದ ನಮಗೆ ಒಳ್ಳೆಯ ಪ್ರಾಡಕ್ಟ್ನ ಲಾಂಚ್ ಮಾಡ್ತಿದ್ದೀವಿ ಪ್ಲ್ಯಾಂಟಲ್ಲಿ, ವಿಶಾಖಪಟ್ಟಣದಲ್ಲಿ. ಅದರಿಂದ ಎಲ್ಲ ಕಾರ್ಪೆಂಟ್ರಿಗೆ, ಡಿಸ್ಟ್ರಿಬ್ಯೂಟ್ರಿಗೆ, ಸರ್ವಿಸ್ ನಿಮಗೆ ಪ್ರಾಡಕ್ಟ್ಸ್ ಸಿಗೋದು ನಿಮಗೆ ತುಂಬ ಈಸಿ ಆಗುತ್ತೆ. ನಮ್ಮದು ಆಕ್ಷನ್ ಟೆಸಾ ಪ್ರಾಡಕ್ಟು ಆಲ್ ಓವರ್ ದಿ ಇಂಡಿಯಾ ಸಿಗುತ್ತೆ. ಎಲ್ಲಿ ನೀವು ತೊಗೋಬೋದು ಪ್ರಾಡಕ್ಟ್ನ. ಬ್ರಾಂಚ್ ಮ್ಯಾನೇಜರ್ ಕರ್ನಾಟಕ, ಗೋವಾಗೆ. ಇವತ್ತು ನಾವು ಆಕ್ಷನ್ದು ಕಂಪ್ನಿಯಿಂದ ಪಾರ್ಟಿಕಲ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಕಾರ್ಪೆಂಟರ್ ಮೀಟ್ ಮಾಡ್ತಾಯಿದ್ದೀವಿ. ಈ ಮೀಟಲ್ಲಿ ಕಾರ್ಪೆಂಟರ್ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಕಾರ್ಪೆಂಟರ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಬೋರ್ಡ್ ಬಗ್ಗೆ. ಆಕ್ಷನ್ ಟೆಸಾ ಸ್ಟಾರ್ಟ್ ಆಗಿದ್ದು ನಮ್ಮದು ಪ್ಲ್ಯಾಂಟು ಉತ್ತರಾಖಂಡಲ್ಲಿ, ಚಿತ್ರಗಂಜಲ್ಲಿ 2009ರಲ್ಲಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಪಾರ್ಟಿಕಲ್ ಬೋರ್ಡ್, MDF, HDHMR, ಬಾಯ್ಲೋ ಆ್ಯಂಡ್ ಅದರ ನಮಗೆ ಬೋರ್ಡ್ ಇದೆ. ಇದು ಉದ್ದೇಶ ನಾವು ಮೀಟ್ ಮಾಡ್ತಾ ಉದ್ದೇಶ ಅಂದರೆ ಕಾರ್ಪೆಂಟ್ರಿಗೆ ಅದು ಇನ್ಫಾರ್ಮೇಷನ್ ಹೇಳಲಿಕ್ಕೆ, ಯಾವ ಥರ ಬೋರ್ಡ್ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ಏನು ಬೆನಿಫಿಟ್ ಏನಿದೆ, ಯಾವ ಬೋರ್ಡಿಗೆ ಎಲ್ಲಿ ಯೂಸ್ ಆಗುತ್ತೆ, ಇಂಟರ್ನಲ್ ಯೂಸ್ ಮಾಡಬೇಕು, ವಾಟರ್ ಪ್ರೂಫ್ ಮಾಡಬೇಕು, ಅದನ್ನು ಮಾಹಿತಿ ಕೊಡ್ತೀವಿ. ಇದು ಒಂದು ಮೀಟಲ್ಲಿ ಏನಾಗುತ್ತೆ ಅಂದರೆ ನಮಗೆ ಯಾವುದು ಪಾರ್ಟಿಕಲ್ ಬೋರ್ಡ್ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು, ಪ್ಲ್ಯಾಂಟ್ ಬಗ್ಗೆ, MDF ಅಂದರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. HHMR ನಮ್ಮದು ಪ್ರಾಡಕ್ಟ್ ಲಾಂಚ್ ಆಗಿದ್ದು ಇಂಡಿಯಾದಲ್ಲಿ ಫಸ್ಟ್ ನಾವು ಅದನ್ನು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟ್ ಬಾಯ್ಲರ್ ಬಗ್ಗೆ ನಾವು ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ. ಪ್ರಾಡಕ್ಟ್ ಇಂಡಿಯಾ ಲಾಂಚ್ ಮಾಡ್ತೀವಿ. ನಮ್ಮದು ಬಂದುಬಿಟ್ಟು ಮೀಟ್ ಮಾಡ್ತೀವಿ. एम्बोस्ड आप देखा अभी तक नहीं देखा, नहीं यूज कर दिया, ठीक है. एम्बोस्ड मतलब अभी देखिए 2.3 mm का आता है और 32 डिजाइन आता है. 8x4 एक ही साइज है, 8x4 एक ही साइज है. 2.3 का थिकनेस आता है, बहुत डिजाइन आता है. इधर से अभी देखिए विनियर यूज करता है ना, विनियर किधर किधर यूज करता है, वॉल पैनल, टीवी पैनल्स,
और ऊपर सीलिंग उधर से यूज करता है, उधर से इजी से यूज करो। बहुत कम कॉस्ट है, रेट भी बहुत कम है, अच्छा क्वालिटी है। फिर डिजाइन बहुत है, डिजाइन कम से कम 32 डिजाइन है। अब डालने का पेंट भी करो पॉलिश होने के बाद और एक डिमांड आ गया मार्केट में फ्लोरिंग। पैनल हो गया है, किचन के लिए हो गया, वॉर्डरोब के लिए हो गया, ऑफिस फर्नीचर हो गया, और एक बहुत डिमांड आ गया आपका क्वालिटी अच्छा है फ्लोरिंग के लिए। फ्लोरिंग लॉन्च किया सेम फैक्ट्री में। ಇವತ್ತಿನ ದಿನ ನಾವು ನಿತ್ಯವೂ ಮಾಡ್ದಂಗೆ ಪ್ರತಿದಂಗೆ ಕಾರ್ಪೆಂಟರ್ ದಿನಾಚರಣೆಯನ್ನು ಮಾಡ್ತಿದ್ದೀವಿ ಅಕ್ಷಯಂಟೆಸ ವತಿಯಿಂದ. ನಮ್ಮ ಬಂಧುಗಳು, ನಮ್ಮ ಆತ್ಮ ಬಂಧುಗಳು ಕಾರ್ಪೆಂಟರ್ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ನಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಕ್ಷಯಂಟೆಸ ಟೀಮಿಂದ ನಾನು ಗುರುರಾಜ್ ಸರ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಆ್ಯಂಡ್ ಗೋವಾ ಇನ್ಚಾರ್ಜು ಇಲ್ಲಿ ನರಸಿಂಹ ಅವರು, ಒಂದು ಕರ್ನಾಟಕ ನಾರಾಯಣ ಅವರು, ದೇವಾ ಸರ್ ಅವರು ಬಂದು ಫ್ಲೋರಿಂಗ್ ನೋಡ್ಕೊತಾರೆ, ನಾನು ಒಂದು ಫ್ಲೋರಿಂಗ್ ನೋಡ್ಕೊತೀನಿ. ಮೊದಲನೇದಾಗಿ ಇಷ್ಟೊಂದು ಅದ್ಭುತವಾಗಿ ನಮ್ಮನ್ನು ಬೆಳೆಸಿದ್ದಕ್ಕೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಆರ್ಥಿಕ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಇನ್ನೊಂದು ಖುಷಿಯಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಅತಿ ದೊಡ್ಡವಾದ ಸೇಮ್ ಪ್ಲ್ಯಾಂಟ್ 200 ಎಕರೆಯಲ್ಲಿ ನಾವು ವೈಜಾಗಲ್ಲಿ 2ನೇ ಪ್ಲ್ಯಾಂಟ್ ತರ್ತಾ ಇದ್ವಿ. ಸೊ ಓವರ್ನೈಟ್ ಒಂದು ರಾತ್ರಿಯಲ್ಲಿ ನಿಮಗೆ ಮೆಟೀರಿಯಲ್ ಬರುತ್ತೆ. ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹಿಸಿ, ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ ತಪ್ಪುಗಳೇನಿದ್ರು ಕೂಡ ನೀವು ಸರಿತೀವಿ, ನಮ್ಮನ್ನು ಬೆಳೆಸಿ, ನಮ್ಮನ್ನು ಆಶೀರ್ವದಿಸಿ. ಥ್ಯಾಂಕ್ ಯು. ನನ್ನ ಹೆಸರು ನರಸಿಂಹ ಅಂತ. ನಾನು ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ 5 ಇಯರ್ಸಿಂದ ಕೆಲಸ ಮಾಡ್ತೀನಿ. ನಮ್ದು ಇವತ್ತು ಏನಂದರೆ ಮೀಟಿಂಗ್ ಮಾಡೋ ಉದ್ದೇಶ ಕಾರ್ಪೆಂಟ್ರಿಗೆ ನಾವು ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್ ಹೊಸದೊಂದು ಪ್ರಾಡಕ್ಟ್ ಮೈಶ್ ಮಾಸ್ಟರ್ ಅಂತ ಲಾಂಚ್ ಮಾಡಿ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಹೇಗೆ ಅಂತ ತೋರಿಸಿ, ಆಮೇಲೆ ಇವ್ರಿಗೆಲ್ಲ ನಮ್ಮ ಗಿಫ್ಟು ಮತ್ತು ಡಿನ್ನರ್ ಅರೇಂಜ್ ಮಾಡಿದ್ದೀವಿ ನೈಟ್ಗೆ. ಕಾರ್ಪೆಂಟ್ರೆಲ್ಲ ಆಲ್ಮೋಸ್ಟ್ ಒಂದು 150-200 ಜನ ಬರೋ ಚಾನ್ಸಸ್ ಇದೆ. ಇವತ್ತು ಕಾರ್ಪೆಂಟ್ಸ್ ಎವ್ರಿ ಮಂತ್ ನಾವು ಕಾರ್ಪೆಂಟ್ರಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದು, ಕಾರ್ಪೆಂಟ್ರ್ ಇನ್ವೈಟ್ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಥ್ಯಾಂಕ್ ಯು. ಅಕ್ಷಯಂಟೆಸ ಕಂಪ್ನಿದು ಸ್ಟಾರ್ಟ್ ಮಾಡಿದ್ವಿ ಮ್ಯಾನುಫ್ಯಾಕ್ಚರಿಂಗು. ಫಸ್ಟ್ ಫುಟ್ವೇರ್, ನೀವು ಶೂ ಕೇಳಿರ್ಬೋದು, ಅದು ಸ್ಟಾರ್ಟ್ ಮಾಡಿದ್ವಿ. ಆನಂತರ ಮೈಕ್ರೋಟೆಕ್ UPS ನೋಡಿರ್ಬೋದು ಅದನ್ನು. ಆನಂತರ ಕೆಮಿಕಲ್ ಸ್ಟಾರ್ಟ್ ಮಾಡಿದ್ವಿ. ಅಕ್ಷಯಂಟೆಸ ಈ ಕಂಪ್ನಿ ಬಂದು ನಮಗೆ ಸೀತಾರಾಗಂಜಲ್ಲಿ ಬರುತ್ತೆ, ಉತ್ತರಾಖಂಡಲ್ಲಿ 120 acres ಲ್ಯಾಂಡಲ್ಲಿ ಇದೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವು. ಫಸ್ಟ್ ಪಾರ್ಟಿಕಲ್ ಬೋರ್ಡ್ ಇಂಡಿಯಾದಲ್ಲಿ ಪಾರ್ಟಿಕಲ್ ಬೋರ್ಡ್ ಲಾಂಚ್ ಮಾಡಿದ್ದು ಅಂದ್ರೆ ಫಸ್ಟ್ ಮೊದಲ ಬಾರಿಗೆ ಅಂದ್ರೆ ಅಕ್ಷಯಂಟೆಸ. ಆನಂತರ ಮಾಡಿದ್ದು MDF, ಮೀಡಿಯಂ ಡೆನ್ಸಿಟಿ ಫೈಬರ್ ಬೋರ್ಡ್ಸ್ ಅಂತ ಕರಿತೀವಿ, MDF ಅಂತ. ಆನಂತರ ಹಸಿರು ಬೋರ್ಡ್ ಅಂದ್ರೆ ನಿಮ್ಗೆ ಆಡ್ ತೋರಿಸ್ತೀವಿ. ಹಸಿರು ಬೋರ್ಡ್ ಅಂದ್ರೆ ಅಕ್ಷಯಂಟೆಸ HDHMR. ನಾವು ಎದಕ್ಕೆ ಹೇಳ್ತಾ ಇದ್ದೀವಿ ಬಗ್ಗೆ ಅಂದ್ರೆ, ನಾವು ಫಸ್ಟ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ವಿ ಈ ಪ್ರಾಡಕ್ಟ್ ನ, ರೀಪ್ಲೇಸ್ಮೆಂಟ್ ಆಫ್ ಪ್ಲೈವುಡ್ ಅಂತ. ಯಾಕಂದ್ರೆ ನಿಮಗೆ ಡಿಫಾರೆಸ್ಟ್ ಆಗುತ್ತೆ, ನೀವು ಗಿಡ ಕಟ್ ಮಾಡ್ತೀರಾ, ಇವರಿಗೆ ನಿಮ್ಗೆ ಏನಾಗುತ್ತೆ ಗುಡ್ಡ ಕುಸಿತ ಕೇಳಿರ್ಬೋದು. ನಿಮಗೆ ತುಂಬಾ ಜನ ಕೇಳಿದ್ರ ಗುಡ್ಡ ಕುಸಿತ ಆಗ್ತದೆ. ಎದಕ್ಕಂದ್ರೆ ನಾವು ಮರ ಕಟ್ ಮಾಡ್ತೀವಿ. ಬಟ್ ನಮ್ಮಲ್ಲಿ ಏನ್ ಮಾಡ್ತೀವಿ, ನಾವು ಮರ ಕಟ್ ಮಾಡಲ್ಲ, ನೀರಿಗೆ ಗುಡ್ ಬರುತ್ತೆ. ಅದನ್ನ ಏನ್ ಮಾಡಿದ್ರೆ ಡಿಫಾರೆಸ್ಟ್ ಆಗಲ್ಲ. ಕಟ್ ಮಾಡಿದ ತಕ್ಷಣ ಅದು ಮತ್ತೆ ಬೆಳೆಯುತ್ತೆ, 3 ವರ್ಷದಲ್ಲಿ ಬೆಳೆಯುತ್ತೆ. ಅದರಿಂದ ನಿಮಗೇನು ಗುಡ್ಡ ಕುಸಿತ ಆಗಲ್ಲ, ಭೂಮಿಗೆ ಏನು ಹಾನಿ ಆಗಲ್ಲ. ಆ ನಂತರ ಇನ್ನೊಂದು ಲಾಂಚ್ ಮಾಡಿದ್ವಿ ಬಾಯ್ಲೋ ಅಂತ. ಈ ಪ್ರಾಡಕ್ಟ್ ಲಾಂಚ್ ಮಾಡಿದ ಕಾರಣ ಅಂದ್ರೆ, ನಿಮ್ಮೆಲ್ಲ ಸ್ನೇಹಿತರು ಕಾರ್ಪೆಂಟ್ ಹೇಳಿದ್ರು ನಮಗೆ ವಾಟರ್ ಪ್ರೂಫ್ ಬೇಕು ಅಂತ. ಹೆಚ್ಚು ಮಾಡಿದೆ ಹೈ ಮಾಯ್ಸ್ಚರ್ ಹೈ ಬರುತ್ತೆ, ಬಟ್ ಬಾಯ್ಲಿಂಗ್ ಅಲ್ಲಿ ಆತರ ಬೇಕು ಕಿಚನ್ ಅಲ್ಲಿ. ನಿಮ್ದೆಲ್ಲ ಇನ್ಪುಟ್ ತಗೊಂಡು, ನಿಮ್ದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಲಾಂಚ್ ಮಾಡಿದ್ವಿ ಬಾಯ್ಲೋ. ಅದು 1050 ಡೆನ್ಸಿಟಿ. ಆ ಡೆನ್ಸಿಟಿ ಯಾರು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಲ್ಲ. ಮೊದಲ ಬಾರಿಗೆ ಮಾಡಿದ್ದು ಅಕ್ಷಯಂಟೆಸ ಕಂಪನಿ. ನಾವು ಇದಕ್ಕೆ ನಾವು ಪ್ರೌಡ್ಲಿ ಹೇಳ್ಬೋದು ಅಂದ್ರೆ, ಮೊದಲ ಬಾರಿಗೆ ಅಂದ್ರೆ ಒಂದು ಸ್ಲೋಗನ್ ಬರುತ್ತೆ, ಅಕ್ಷಯಂಟೆಸ ಸ್ಲೋಗನ್ ಬರುತ್ತೆ. ಅದ್ರಲ್ಲಿ ಏನಂತೀವಿ, ಕೋಯಿ ನೈ ಐಸಾ. ಈ ತರ ಯಾವುದೂ ಇಲ್ಲ. ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಏನ್ ಲಾಂಚ್ ಮಾಡಿದೆಯಲ್ಲ, ನಾವು ಫ್ಯೂಚರ್ ಥಿಂಕ್ ಮಾಡಿದ್ದೀವಿ. ಪ್ಲೈವುಡ್ ಇರಲ್ಲ, ನೀವು 10 ವರ್ಷ ಬೇಕಿರಲ್ಲ. ಅದಕ್ಕೆ ಏನ್ ನೆಕ್ಸ್ಟ್ ಏನಿದೆ ನಿಮಗೆ, ಫಸ್ಟ್ ನೀವು ಮಾಡ್ತಾ ಇದ್ರಿ ಕಾರ್ಪೆಂಟರ್ ಎಲ್ಲ ಸ್ನೇಹಿತರು ವುಡ್ ಕಟ್ ಮಾಡಿ ಮನೆಯಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ರಿ. ನೆಕ್ಸ್ಟ್ ಏನ್ ಬಂತು, ಈಸಿ ಪ್ಲೈವುಡ್ ಬಂತು, ಕರೆಕ್ಟಾ? ಅದರಿಂದ ನೆಕ್ಸ್ಟ್ ಪ್ರಾಡಕ್ಟ್ ನಿಮಗೆ ಹಸಿರು ಬೋರ್ಡ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಅದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದೇನ್ ಬರುತ್ತೆ ಬೋರ್ಡು ಹೇಗಿರುತ್ತೆ ಅಂತ ನೀವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಈಗ ತುಂಬಾ ಬಿಸ್ನೆಸ್ ಬೆಳೀತಾ ಇದೆ, ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಇನ್ನೊಂದು ಹೊಸ ಬ್ರ್ಯಾಂಡ್ ನಾವು ಸೋತಲ್ಲಿ ಹಾಕಿದ್ದೀವಿ. ಆ ನಂತರ UV ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. UV ಅಕ್ರಲಿಕ್ ಆರ್ನಮೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀವಿ. ಅದೇನ್ ಪ್ರಾಡಕ್ಟ್ ಅಂತ ನಮ್ಗೆ ಹೇಳ್ತೀವಿ. ಇದು ಕಂಪ್ನಿ ಬಗ್ಗೆ ಮಾಹಿತಿ.
ಇನ್ನೊಂದು ನಮ್ಗೆ ಒಂದು ಆ್ಯಪ್ ಇದೆ, ಎಲ್ಲರಿಗೂ ಗೊತ್ತು ಆ್ಯಪ್ ಅದು. ಇವತ್ತು ನೀವು ಮಾಡಿದ್ರ ಟೆಸಾ ಕರೆಂಟ್ ಅಂತ ಒಂದು 10 ನಿಮಿಷ ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್ ಆ್ಯಪ್ ನಿಮಗೆ. ಈ ಆ್ಯಪ್ ಅಲ್ಲಿ ಹಿಂದಿನೂ ಹೇಳ್ತೀನಿ, ಕನ್ನಡ ಹೇಳ್ತೀನಿ. ಈ ಆ್ಯಪ್ ಅಲ್ಲಿ ಈ ಆ್ಯಪ್ ಮಾಡಿದ ಉದ್ದೇಶ ನಿಮಗೆ, ये ऐप किया है आपके लिए. प्लीज फोकस कीजिए 5 मिनट के लिए, आपको बेनिफिट के लिए बोल रहा हूँ. ये प्रोडक्ट इंडिया में किधर लीजिए, बेनिफिट इंडिया